ಹರೆಯದ ಯುವಕನಿಗೆ ಆಂಟಿಯ ಕಾಟ ಬೇಡ ಬೇಡ ಅಂತ ಹೇಳ್ತಾ ಇರುವಂತಹ ಹುಡುಗ ಬೇಕೇ ಬೇಕು ಅಂತ ಹೇಳ್ತಾ ಇರುವಂತಹ 38ರ ಆಂಟಿ ಕಾಟಕ್ಕೆ ಬೇಸತ್ತಂತಹ 19ರ ಯುವಕ. ಹರೆಯದ ಯುವಕನಿಗೆ ಆಂಟಿಯ ಕಾಟ ಬೇಡ ಬೇಡ ಅಂತಂದ್ರು ಕೂಡ ಹುಡುಗ ಬೇಡ ಬೇಡ ಅಂದ್ರೂ ಕೂಡ ಆಂಟಿ ಬೇಕೇ ಬೇಕು ಅಂತಿದ್ಲಂತೆ. 38ರ ಆಂಟಿಯ ಕಾಟಕ್ಕೆ ಬೇಸತ್ತು ಹೋಗಿರುವಂತಹ 19ರ ಯುವಕ ಅಕ್ರಮ ಸಂಬಂಧಕ್ಕಾಗಿ ಆಂಟಿ ಮಾಡ್ತಾ ಇದ್ಲು ಒತ್ತಾಯ. ನಿಖಿಲ್ ಕುಮಾರ್ ಆಂಟಿ ಕಾಟಕ್ಕೆ ನೊಂದು ಆತ್ಮಹತ್ಯೆಗೆ ಶರಣಾಗಿರುವಂತಹ ಯುವಕ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೂಡಚಿಂತಲಪಲ್ಲಿ ಹಳ್ಳಿಯಲ್ಲಿ ಒಂದು ಘಟನೆ. ನಿಖಿಲ್ ಈ ಒಂದು ಕುಮಾರ್ ಶವ ಚಿಂತಾಮಣಿಯ ಕಾಚಾಹಳ್ಳಿ ಕೆರೆಯಲ್ಲಿ ಪತ್ತೆಯಾಗಿರುವಂಥದ್ದು. 38 ವರ್ಷದ ಇಬ್ಬರು ಮಕ್ಕಳ ತಾಯಿ ಶಾರದಾ ಮಗನ ಸಾವಿಗೆ ಶಾರದಾ ಕಾರಣ ಅಂತ ಹೇಳಿ ನಿಖಿಲ್ ಪೋಷಕರು ಮಾತನಾಡ್ತಾ ಇದ್ದಾರೆ. ನಮ್ಮ ಕಣ್ಣು ತಪ್ಪಿಸಿ ನಿಖಿಲ್ ಜೊತೆ ಶಾರದಾ ಸರಸಾಡ್ತಾ ಇದ್ಲು, ಊರಿನಿಂದ ಹೊರಗಡೆ ಕರೆದುಕೊಂಡು ಹೋಗ್ತಾ ಇದ್ಲು ಅಂತ ಹೇಳಿ ಪೋಷಕರು ಹೇಳಿದ್ದಾರೆ. ಪೋಷಕರ ವಿರೋಧದ ನಡುವೆಯೂ ಕೂಡ ಇಬ್ಬರ ಸಂಬಂಧವಿತ್ತು ಗಂಭೀರ ಆರೋಪ ಮಾಡಿರುವಂತಹ ನಿಖಿಲ್ ಪೋಷಕರು ಶಾರದಾ ವಿರುದ್ಧ ದೂರು. ಚಿಂತಾಮಣಿ ಗ್ರಾಮದ ಠಾಣೆಯ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಂತ ಕಾಲ ಬಂತು, ಏನಾಗ್ತಾ ಇದೆ ಕೆಲವೊಂದಿಷ್ಟು ಜನಗಳಿಗೆ ಅಂತೂ ಗೊತ್ತಾಗ್ತಾ ಇಲ್ಲ. ಬೇಡ ಬೇಡ ಅಂತ ಹೇಳ್ತಿದ್ದಂತೆ ಆತ 19ರ ಯುವಕ ಬೇಕು ಬೇಕು ಅಂತ ಆಂಟಿ ಮಾಡಿದ ಕೆಲಸಕ್ಕೆ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಏನು ಈ ಆಂಟಿ ಕತೆ ಹೇಳ್ತೀನಿ ನೋಡಿ. 38 ವರ್ಷದ ಇಬ್ಬರ ತಾಯಿಯ ಅಂದರೆ ಇಬ್ಬರ ಮಕ್ಕಳ ತಾಯಿ ಆಕೆಯ ಕಾಟದಿಂದ 19 ವರ್ಷದ ಯುವಕ ನೇಣು ಬಿಗಿದುಕೊಂಡು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮೂಡಚಿಂತಲಹಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಒಂದು ಘಟನೆ ನಡೆಯುತ್ತೆ. ಆತ್ಮಹತ್ಯೆಗೆ ಶರಣಾಗಿರುವಂತಹ ಯುವಕನ ಹೆಸರು ನಿಖಿಲ್ ಕುಮಾರ್ ಅಂತ ಹೇಳಿ ಆಂಟಿ ಕಾಟಕ್ಕೆ ನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ತಮ್ಮ ಮಗನ ಸಾವಿಗೆ ಶಾರದಾ ಎನ್ನುವಂತಹ ಮಹಿಳೆಯೇ ಕಾರಣ ಅಂತ ಹೇಳಿ ನಿಖಿಲ್ ಅವರ ತಂದೆ ತಾಯಿಯರು ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಪೋಷಕರ ಕಣ್ಣನ್ನ ತಪ್ಪಿಸಿ ನಿಖಿಲ್ ಜೊತೆ ಶಾರದಾ ಊರಿನಿಂದ ಹೊರಗೆ ಹೋಗ್ತಾ ಇದ್ಲಂತೆ. ಆತನನ್ನ ಬಾ ಅಂತ ಹೇಳಿ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾ ಇದ್ಲಂತೆ. ಈ ರೀತಿಯಾಗಿ ಗಂಭೀರ ಆರೋಪ ಕೇಳಿಬಂದಿದೆ. ಗಂಡನಿಂದ ವಿಚ್ಛೇದನ ಪಡೆದುಕೊಂಡಿದ್ದಂತಹ ಶಾರದಾಗೆ ಇಬ್ಬರು ಮಕ್ಕಳು ಇದ್ರು. ಅವರು 3 ಜನ ವಾಸ ಮಾಡ್ತಾ ಇದ್ರು. ಹಲವು ವರ್ಷಗಳಿಂದ ಗಂಡನಿಂದ ದೂರ ಇದ್ದಂತಹ ಶಾರದಾ ತನಗಿಂತ 19 ವರ್ಷ ಚಿಕ್ಕವನಾಗಿರುವಂತಹ ನಿಖಿಲ್ ಜೊತೆಗೆ ಜೀವನವನ್ನ ಮಾಡ್ತಾ ಇದ್ಲು. ಆತನ ಮೇಲೆ ಕಣ್ಣು ಹಾಕಿದ್ಲು, ಬೇಕೇ ಬೇಕು ಅಂತ ಹಠ ಮಾಡ್ತಿದ್ಲು. ನಿಖಿಲ್ ಕುಮಾರ್ ಜೊತೆಗೆ ಶಾರದಾ ಅಕ್ರಮ ಸಂಬಂಧವನ್ನ ಹೊಂದಿದ್ಲು. ಪೋಷಕರು ಆರೋಪವನ್ನ ಮಾಡಿದ್ದಾರೆ. ನಿಖಿಲ್ ಕುಮಾರ್ ಮೇಲೆ ಪೋಷಕರು ಈ ಒಂದು ಸಂಬಂಧಕ್ಕಾಗಿ ಶಾರದಾ ಒತ್ತಾಯವನ್ನ ಮಾಡ್ತಾ ಇದ್ಲು. ಪೋಷಕರ ವಿರೋಧದ ನಡುವೆಯೂ ಕೂಡ ಇಬ್ಬರ ಸಂಬಂಧ ಹಾಗೆ ಇತ್ತು. ನಿಖಿಲ್ ಶವ ಚಿಂತಾಮಣಿಯ ಕಾಚಾಹಳ್ಳಿ ಅಂತ ಹೇಳಿ ಒಂದು ಕೆರೆಯಲ್ಲಿ ಸಿಕ್ಕಿರುವಂಥದ್ದು. ನೇಣು ಬಿಗಿದುಕೊಂಡು ನಿಖಿಲ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ನಿಖಿಲ್ ಸಾವಿನ ಸಂಬಂಧ ಪೋಷಕರು ಶಾರದಾ ವಿರುದ್ಧ ದೂರನ್ನ ದಾಖಲಿಸಿಕೊಂಡ್ರು. ದೂರಿನ ಅನ್ವಯ ಈಗ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ತನಿಖೆ ಆರಂಭ ಮಾಡಿದ್ದಾರೆ. ಸೊ ನಿಖಿಲ್ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ತನ್ನ ಮಗನ ಒಂದು ಸಾವಿಗೆ ಶಾರದವೇ ಜವಾಬ್ದಾರಿ, ಆಕೆಯೇ ಮಾಡಿರುವಂತಹ ಘಟನೆ ಅಂತ ಹೇಳಿ ಎಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.